ಒಬ್ಬ ದಲಿತರ ಹಣವನ್ನು ನುಂಗೋದವನು ಈ ಕರ್ನಾಟಕದಲ್ಲಿ ಮಂತ್ರಿ ಆಗಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಡಬೇಕಾಗಿತ್ತು. ಆ ಸಂದೇಶವನ್ನು ವಿಧಾನಸಭೆಯ ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ನಮ್ಮೆಲ್ಲ ಶಾಸಕರು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ನಾವು ಕೊಟ್ಟಿದ್ದೀರಿ ಸರಿ. ಯಾವುದೇ ಕಲಾಪಕ್ಕೆ ಅವಕಾಶ ಕೊಡದೆ ಟಚ್ ಆ್ಯಂಡ್ ಗೋ, ಟಚ್ ಗೋ, ವಾಕೌಟ್ ಇದು ಬಿಟ್ಟು ವಿನೂತನವಾಗಿ ಈ ಬಾರಿ ವಿಧಾನಸಭಾ ಅಧಿವೇಶನವನ್ನು ನಡೆಸಿದಿರಿ. ಪ್ರತಿ ದಿನವೂ ಕೂಡ ಒಂದೊಂದು ಹೋರಾಟ ಮಾಡಿದಿರಿ. ಇಡೀ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಪ್ಪು ಪಟ್ಟಿ ಕಟ್ಕೊಂಡು ಒಂದು ದಿನ ಪ್ರೊಟೆಸ್ಟ್ ಮಾಡಿದ್ರಿ. ಆಮೇಲೆ ಇಡೀ ವಿಧಾನಸೌಧವನ್ನು ಮೆರವಣಿಗೆ ಹಾಕೋ ಮುಖಾಂತರ ಒಂದು ಪ್ರತಿಭಟನೆಯನ್ನು ಮಾಡಿದಿರಿ. ಆಮೇಲೆ ಕಪ್ಪು ಟಿ ಶರ್ಟ್ ಹಾಕ್ಕೊಂಡು ವಾಲ್ಮೀಕಿ ಸ್ಟ್ಯಾಚ್ಯೂಯಿಂದ ವಿಧಾನಸೌಧದವ್ರಿಗೆ ಬಂದು ವಿಧಾನಸೌಧ ಒಳಗಡೆ ಬಿಡದೇ ಇದ್ರೂ ಕೂಡ ಗಲಾಟೆ ಮಾಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಒಳಗಡೆ ನುಗ್ಗಿ ವಿಧಾನಸೌಧ ಒಳಗಡೆ ಬಂದಿದ್ದೀರಿ. ಅದು ಒಂದು ಹೋರಾಟ ಮಾಡಿದ್ದೀರಿ. ಆಮೇಲೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಮಾಡೋ ಮುಖಾಂತರ ಪ್ರತಿದಿನ ಒಂದೊಂದು ವಿನೂತನವಾಗಿ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡಿದ್ದೀರಿ. ನಮ್ಮೆಲ್ಲ ಶಾಸಕರು ಒಟ್ಟಾಗಿ NDA JDS ಅನ್ನು ಸೇರಿಸಿ ನಾವೆಲ್ಲರೂ ಕೂಡ ಪ್ರತಿದಿನ ಒಂದು ನಾಗೇಂದ್ರ ರಾಜೀನಾಮೆ ಅಂತಲೇ ಒಂದು 1500 ಸರಿ ಕೂಗಿದ್ವಿ. ಪ್ರತಿದಿನವೂ ಒಂದು 1500ಕ್ಕೂ ಹೆಚ್ಚು ಬಾರಿ ನಾಗೇಂದ್ರ ಕಳಂಕಿತ, ಕರಪ್ಟು, ಲೂಟಿಕೋರ ಅಂತೇಳಿ ಪ್ರತಿದಿನವೂ ಕೂಗಿದಿರಿ. ಗಂಟ್ಲು ಹರ್ಕೊಳೋವರೆಗೂ ಕೂಗಿದಿರಿ ಸರಿ. ನನಗನ್ಸ್ತತೆ ಇಷ್ಟೆಲ್ಲ ನಾಮಾರ್ಚನೆ ಮಾಡಿದ್ಮೇಲೆ ರಾಜೀನಾಮೆ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ 100ಕ್ಕೆ 100%. ಇಷ್ಟೆಲ್ಲ ಹೋರಾಟ ಆದಮೇಲೆ, ಇಷ್ಟೆಲ್ಲ ಧರಣಿ ಹೋರಾಟ ಆದಮೇಲೆ ಪೂರ್ತಿ ಮಾಡಿದ್ದೀರಲ್ಲ ಅಧಿವೇಶನದಲ್ಲಿ, ಹೇಳ್ತೀನಿ ಆಮೇಲೆ ನೀವು ಕೇಳಿ ಏನಂತ. ನಾವು ಯಾಕೆ ಈ ವಿಚಾರವನ್ನು ತೆಗೆದುಕೊಂಡ್ರಿ ಅಂದರೆ, ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಲೂಟಿ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, ಅದು ಬಿರಿ 87 ಕೋಟಿ ಬಿರಿ ಅಂತ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿನೇ ಒಪ್ಕೊಂಡಿದ್ದಾರೆ. ಮತ್ತು ಈಗಾಗಲೇ CBI 3 ಚಾರ್ಜ್ ಶೀಟ್ ಹಾಕಿದೆ, 3 ಕೇಸಿದೆ. ED 1 ಕೇಸಿದೆ. ಟೋಟಲ್ ನಾಗೇಂದ್ರನ ಮೇಲೆ 35 ಕೇಸಿದೆ ಒಟ್ಟು. ಮತ್ತು ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಈಗಾಗಲೇ ಗವರ್ನರ್ಗೆ CBI ED ಎಲ್ಲನೂ ಕೂಡ ಅನುಮತಿಗೆ ಕೊಟ್ಟಿದ್ದಾರೆ. ಇಲ್ಲಿ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾಗೇಂದ್ರ. ನಾವು ಫೈಟ್ ಮಾಡ್ತಾ ಇರೋದು ರಾಜ್ಯದ ಪರಿಶಿಷ್ಟರಿಗೆ ಅನ್ಯಾಯ ಮಾಡಿದ್ದೀರ. ಕಳ್ತನ ಮಾಡೋವಾಗ ಇದು ದಲಿತರ ಹಣ ಅಂತ ಗೊತ್ತಿರಲಿಲ್ವ ನಿಮಗೆ? ಈಗ ಅವ್ರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ, ನಾನು ದಲಿತ ಅನ್ನೋದಕ್ಕೋಸ್ಕರ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP ಅಂತ. ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ, ನಾಗೇಂದ್ರಣ್ಣ ನೀನು 187 ಕೋಟಿ ಲೂಟಿ ಹೊಡೆದಲ್ಲಣ್ಣ, ಅವಾಗ ನೀನು ಇದು ದಲಿತರಣ ಅಂತ ಯಾಕೆ ಗೊತ್ತಿರಲಿಲ್ವ ನಿಮಗೆ? ದಲಿತರಣ ಅಂತ ಗೊತ್ತಿದ್ದು ನೀನು ಒಬ್ಬ ದಲಿತನಾಗಿ ಲೂಟಿ ಮಾಡ್ತೀಯ ಅಂತಂದರೆ, ಒಬ್ಬ ದಲಿತನಿಗೋಸ್ಕರ ಕೋಟ್ಯಾಂತರ ದಲಿತರ ಹಣ ಲೂಟಿ ಮಾಡಿದ್ಯಾ? ಅದಕ್ಕೋಸ್ಕರ ನಮ್ಮ ಹೋರಾಟ ಇದು. ಈ ವಿಚಾರವನ್ನು ವಿಧಾನಸಭೆಯ ನಮ್ಮ ಎಲ್ಲ ಹೋರಾಟಗಳ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗೂ ಪ್ರತಿ ಜನಗಳಿಗೂ ತಲುಪುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಪ್ರತಿ ಮನೆಗೂ ತಲುಪಿದೆ ಇದು. ಮತ್ತು ನಮ್ಮ ಹೋರಾಟ ಸಂಘಟಿತವಾಗಿತ್ತು. ನಮ್ಮ ಹೋರಾಟ ಒಗ್ಗಟ್ಟಿನಿಂದ ಇತ್ತು. ಪ್ರತಿದಿನ ಒಂದೊಂದು ರೀತಿಯ ಒಂದು ವಿನೂತನ ಹೋರಾಟವನ್ನು ನಾವು ಮಾಡಿದ್ದೀರಿ. ಧರಣಿ, ಪ್ರತಿಭಟನೆ, ಘೋಷಣೆ, ಮತ್ತು ಸದನದ ಒಳಗಡೆ ಹೊರಗಡೆ ಹೋರಾಟವನ್ನು ನಾವು ಮಾಡಿದ್ದೀರಿ. ಆದ್ದರಿಂದ ಇಲ್ಲಿ ಅವರು ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಬರಲ್ಲ.
ಅವ್ರಿಗೆ ಈ ಮುಜುಗರದಿಂದ ಆಚೆ ಬರಬೇಕಾದ್ರೆ ರಾಜೀನಾಮೆ ಬಿಟ್ಟು ಬೇರೆ ಇಲ್ಲ ಸರ್ಕಾರಕ್ಕೆ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಮತ್ತೆ ಈ ಹಗರಣ ಏನು ಇಲ್ಲೇ ಇಲ್ಲ ಅಂತ ಹೇಳ್ತಾರಲ್ಲ, ಡಿ ಕೆ ಪರಮೇಶ್ವರ್ ಹೇಳ್ತಾರಲ್ಲ, ಈಗಾಗಲೇ ಸುಮಾರು 8-10 ಜನ ಜೈಲಲ್ಲಿದ್ದಾರೆ. ಹಗರಣನೇ ನಡೆದಿಲ್ಲ ಅಂದ್ರೆ ಅವರೆಲ್ಲ ಯಾಕೆ ಜೈಲಲ್ಲಿ ಅವರೇ? ಹಗರಣನೇ ನಡೆದಿಲ್ಲ ಅಂದ್ರೆ ಆ ಚಂದ್ರಶೇಖರ್ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕಾಯ್ತು? ಹಂಗಾರೆ ಅವನು ಒಬ್ಬ ದಲಿತ. ಹಗರಣನೇ ನಡೆದಿಲ್ಲ ಅಂದ್ರೆ ಪಾಪ ಚಂದ್ರಶೇಖರ್ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು? ಇವ್ರು 8-10 ಜನ ಯಾಕೆ ಜೈಲಲ್ಲಿ ಇರ್ಬೇಕಾಯ್ತು? ಈಗ ನಾನು ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ಟಲ್ಲಿ ಸೇರಿಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ? ಸರಿಯಾದಂಥ ಒಂದು ಕಾರಣ ಕೊಡಿ ಅವನು ಸೇರಿಸ್ಕೊಳಕ್ಕೆ. ಅವನೇನು ಅಣ್ಣ ಹಜಾರೇನಾ? ಏನ ದೊಡ್ಡ ವ್ಯಕ್ತಿಗಳು ಅವ್ರೇನ? ಸಾಧನೆ ಮಾಡಿರೋನ? ಯಾವ ಕಾರಣಕ್ಕೋಸ್ಕರ ಸೇರಿಸ್ಕೊಂಡ್ರಿ? ಇಷ್ಟೆಲ್ಲ ಕೇಸು, ಕರಪ್ಷನ್ ಎಲ್ಲ ಇದ್ದು ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಅವನ್ನ ವಜಾ ಮಾಡಿ ತೆಗೆದುಹಾಕಿದ ಮೇಲೆ ಮತ್ತೆ ಸೇರಿಸ್ಕೊಂಡಿದ್ದೀರಲ್ಲ, ಕಾರಣ ಕೊಡಿ. ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಇದೇ ಕಾಂಗ್ರೆಸ್ ಅವರೇ ಹೋರಾಟ ಮಾಡಿದ್ರು, ವಾಪಸ್ ತಗೊಂಡ್ಲಿಲ್ಲ ಅವ್ರನ್ನ ಸರ್ಕಾರದಲ್ಲಿ. ಲಕ್ಷ್ಮಣ್ ಸವದಿ ಅವರು ಈ ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ, ವಾಪಸ್ ತಗೊಂಡಿಲ್ಲ. ನೀವು ಕಾಂಗ್ರೆಸ್ ಅವರು ಈ ನಾಗೇಂದ್ರನ್ನ ಮತ್ತೆ ಸೇರ್ಪಡೆ ಮಾಡೋಕ್ಕೆ ಏನಂಥದ್ದು ಕಾರಣ ಏನು? ಈ 187 ಕೋಟಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹೋಗಿದೆ. ಅವನೇನೋ ನಮ್ಮ ಬಾಯಿ ಬಿಟ್ಟರೆ ನಮ್ಮ ಬಯಲಾಗ್ತೈತೆ, ನಮ್ಮ ಈ ಹಗರಣದ ಮೂಲ ಸೂತ್ರಧಾರಿಗಳು ಯಾರು ಅಂತ ಬಯಲಾಗ್ತೈತೆ ಅನ್ನೋ ದೃಷ್ಟಿಯಿಂದ ನೀವು ಅವನಿಗೆ ಕ್ಯಾಬಿನೆಟ್ಟಿಗೆ ತಗೊಂಡ್ರ? ಜನ ಕೇಳೋ ಪ್ರಶ್ನೆ. ಆದ್ದರಿಂದ ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ ನಾವು. ಇದು ತಾರ್ಕಿಕ ಹಂತಕ್ಕೆ ಬಿಜೆಪಿ ಡಿಸೈಡ್ ಮಾಡಿಬಿಟ್ಟಿದ್ದೀರಿ. ನಾವು ದಲಿತರ ಹಣ ತಿಂದರೆ ಸರ್ಕಾರದಲ್ಲಿ ಇರಬಾರ್ದು ಅನ್ನೋ ಒಂದು ಮಾನದಂಡನ ಇನ್ನು ಮುಂದೆ ಶುರುವಾಗಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರ್ದು ಅನ್ನೋದು ಒಂದು ಮೆಸೇಜ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀರಿ, ಯಶಸ್ವಿಯಾಗಿ ಕೊಟ್ಟಿದ್ದೀರಿ. ಯಶಸ್ವಿಯಾಗಿ ಹೋರಾಟ ನಮ್ಮೆಲ್ಲ ಶಾಸಕರು ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಿದ್ದೀರಿ. ನಮ್ಮ ಹೋರಾಟಕ್ಕೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಮತ್ತು ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ, ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದಾರೆ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ರಾಜೀನಾಮೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವ್ರಿಗೆ. ರಾಜೇಂದ್ರ ಮಸ್ಟ್ ಗೋ, ನೋ ಕ್ವಶನ್ ಅಟ್ ಆಲ್. ಹಂಗೇನ ಮಾಡಿಲ್ಲ ಅಂದರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಅವ್ರೇನನ್ನ ಇನ್ನೊಂದು ವಾರದ ಒಳಗಡೆ ಅಥವಾ 15 ದಿನದ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಇದನ್ನು ತಾರ್ಕಿಕ BJP ಆ್ಯಂಡ್ JDS NDA ಡಿಸೈಡ್ ಮಾಡಿದಿರಿ, ನಾವು ಇದನ್ನು ಬಿಡಲ್ಲ. 100% ರಾಜೀನಾಮೆ ಖಚಿತ.